ಕೇಸ್ನಲ್ಲಿ ರೇವಣ್ಣ ಭವಿಷ್ಯ ಏನು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಯಕ್ಷ ಪ್ರಶ್ನೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ? ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಈಗ ಮುಕ್ತಾಯಗೊಂಡಿದೆ. ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಈಗ ತಮ್ಮ ತೀರ್ಪನ್ನ ಹೇಳಬೇಕಾಗಿದೆ. ಅದಷ್ಟೇ ಬಾಕಿ ಇರೋದು. ಸೊ ಈ ಮೂಲಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿದೆ. ಸದ್ಯಕ್ಕೆ ಈಗ ವಾದ ಮುಕ್ತಾಯ ಆಗಿರುವಂಥದ್ದು. ಎಸ್ಐಟಿ ಪರ ವಾದ ಮಂಡಿಸಿದ ಜೈನಾ ಕೊಠಾರಿ ರೇವಣ್ಣಗೆ ಜಾಮೀನು ನೀಡಬಾರದು ಅಂತ ಸಿ.ವಿ. ನಾಗೇಶ್ ಮತ್ತೊಂದು ಕಡೆ ವಾದವನ್ನ ಮಂಡಿಸಿದ್ದಾರೆ. ರೇವಣ್ಣ ಪರ ವಾದ ಮಂಡಿಸಿದ ವಕೀಲ ಸಿ.ವಿ. ನಾಗೇಶ್ ಸಂತ್ರಸ್ತೆಗೆ ಯಾವುದೇ ಬೆದರಿಕೆ ಹಾಕಿಲ್ಲ, ಹಲ್ಲೆ ಮಾಡಿಲ್ಲ, ಹಾಗಾದ್ರೆ 364A ಹೇಗಾಗುತ್ತೆ? ಸಿ.ವಿ. ನಾಗೇಶ್ ಕಿಡ್ನಾಪ್ ಮಾಡಿದ್ರೆ ಯಾವುದಾದ್ರೂ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಘಟನೆ ನಡೆದ ಅವಧಿಗೂ ಕೇಸ್ ದಾಖಲಾದ ಅವಧಿಗೂ ವ್ಯತ್ಯಾಸ ಇದೆ ಅಲ್ವಾ? 364A ಸಂಬಂಧ ನೀಡಿರುವಂತಹ ತೀರ್ಪುಗಳನ್ನ ಉಲ್ಲೇಖ ಮಾಡಿದ ಸಿ.ವಿ. ನಾಗೇಶ್ ಈ ಒಂದು ಅಂಶವನ್ನ ಇಟ್ಕೊಂಡು ಈಗ ಸಿ.ವಿ. ನಾಗೇಶ್ ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸಿದ್ದಾರೆ. ಅದರಲ್ಲೂ ಈ 364A ಅಡಿಯಲ್ಲಿ ನೀವು ಯಾವ ರೀತಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದೀರಾ? ಸಂತ್ರಸ್ತೆಗೆ ಯಾವುದೇ ಬೆದರಿಕೆ ಹಾಕಿಲ್ಲ, ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ, ಹಲ್ಲೆ ಮಾಡಲಿಲ್ಲ, ಹಾಗಾದ್ರೆ 364A ಹೇಗಾಗುತ್ತೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿದ್ರೆ ಯಾವುದಾದ್ರೂ ಡಿಮ್ಯಾಂಡ್ ಮಾಡ್ತಾರೆ. ಸೊ ಸದ್ಯಕ್ಕೆ ಯಾವುದೇ ಡಿಮ್ಯಾಂಡ್ ಮಾಡಿರುವಂತಹ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ವಾದ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಕಿಡ್ನಾಪ್ ಒತ್ತೆಯಾಳಾಗಿ ಇಟ್ಕೊಂಡ್ರೆ ಸೆಕ್ಷನ್ 364A ಅನ್ವಯ ಆಗುತ್ತೆ. ಮಹಿಳೆಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ಗಾಯಗೊಳಿಸಿಲ್ಲ. ಈ ಕೇಸ್ನಲ್ಲಿ ಯಾರಿಗೆ ಯಾರು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಈಗ 364A ಹಾಗೆ 365 ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿರುವಂಥದ್ದು. ಒಬ್ಬರನ್ನ ತಮ್ಮ ವಶದಲ್ಲಿ ಇಟ್ಕೊಳ್ಳೋದು ಯಾವುದೇ ತಪ್ಪಲ್ಲ. ಒತ್ತೆಯಾಳಾಗಿ ಇಟ್ಕೊಂಡು ದೌರ್ಜನ್ಯ ಕಿರುಕುಳ ನೀಡಿದ್ರೆ ಅದು ಅಪರಾಧ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಪ್ರಾಣಹಾನಿ ಆಗುವಂತೆ ಹಲ್ಲೆ ಮಾಡುವುದು ಮಾತ್ರ ಅಪರಾಧ. ವಿದೇಶದ ವ್ಯಕ್ತಿ ಕಿಡ್ನಾಪ್ ಮಾಡಿದ್ರೆ ಸೆಕ್ಷನ್ 365A ಅನ್ವಯ ಆಗುತ್ತೆ. ಈ ಪ್ರಕರಣದಲ್ಲಿ 364A ಅನ್ವಯ ಆಗಲ್ಲ ಅಂತ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಈಗ ಒಬ್ಬರನ್ನ ತಮ್ಮ ವಶದಲ್ಲಿ ಇಟ್ಕೊಳ್ಳೋದು ಯಾವುದೇ ತಪ್ಪಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ತಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಅದು ಅಪರಾಧ ಅಂತ ಆಯ್ತು ಅಂತ ಹೇಳೋದಾದ್ರೆ ಸೊ ಯಾರನ್ನ ಕೂಡ ಮನೆಗೆ ಕರ್ಕೊಂಡು ಬರೋದಿಲ್ಲ. ಇನ್ ಕೇಸ್ ಏನಾದ್ರೂ ಅವರನ್ನ ಮನೆಗೆ ಕರ್ಕೊಂಡು ಬಂದು ಅವರ ಮೇಲೆ ಹಲ್ಲೆ ಮಾಡುವಂತದ್ದಾಗಿರ್ಬೋದು ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದಾಗಿರಬಹುದು, ಈ ತರ ಮಾಡಿದ್ರೆ ಮಾತ್ರ ಈ ಕೇಸ್ ಅಂದ್ರೆ ಈ ಸೆಕ್ಷನ್ ಇದೆಯಲ್ಲ 364A ಅದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈಗ ಒತ್ತೆಯಾಳಾಗಿ ಇಟ್ಕೊಂಡು ದೌರ್ಜನ್ಯ ಕೂಡ ಮಾಡಿಲ್ಲ, ಕಿರುಕುಳ ಕೂಡ ಕೊಟ್ಟಿಲ್ಲ, ಹಾಗಿದ್ರೆ ಇದು ಹೇಗೆ ಅಪರಾಧ ಆಗುತ್ತೆ ಅಂತ ಹೇಳಿ ಈಗ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಪ್ರಾಣಹಾನಿ ಆಗುವಂತೆ ಹಲ್ಲೆ ಮಾಡೋದು ಮಾತ್ರ ಅಪರಾಧ. ಅವರ ಪ್ರಾಣಕ್ಕೆ ಯಾವುದೇ ಕುತ್ತು ಬಂದಿಲ್ಲ ಅಥವಾ ಅವರಿಗೆ ಯಾವುದೇ ರೀತಿಯಾದಂತಹ ದೌರ್ಜನ್ಯವನ್ನ ಎಸಗಿಲ್ಲ. ಹಾಗಿದ್ರೆ ಯಾವ ರೀತಿಯಾಗಿ ಈ ಪ್ರಕರಣವನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ತೀರಾ? ಈ ಪ್ರಕರಣದಲ್ಲಿ 364A ಅನ್ವಯ ಆಗಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಈಗ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಬಟ್ ಈಗ ರೇವಣ್ಣ ಅವರಿಗೆ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ನ್ಯಾಯಾಧೀಶರು ವಾದ ಪ್ರತಿವಾದವನ್ನ ಆಲಿಸಿ ಏನ್ ತೀರ್ಪು ಕೊಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕೆ ಇವಾಗ ಕುತೂಹಲ. ಮತ್ತೊಂದ್ ಕಡೆ ಎಚ್.ಡಿ. ರೇವಣ್ಣ ಅವರಿಗೂ ಕೂಡ ಮತ್ತೆಲ್ಲಿ ಜೈಲಿಗೆ ಹೋಗ್ಬಿಡ್ತೀನಿ ಅಥವಾ ಬೇಲ್ ಸಿಗೋದೇ ಇಲ್ವಾ ಅನ್ನುವಂತಹ ಟೆನ್ಷನ್ ಕೂಡ ಅವರ ಆಪ್ತರಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ರೇವಣ್ಣ 6 ಸಲ MLA ಆಗಿದ್ದವರು ಕಾನೂನಿಗೆ ತಲೆಬಾಗ್ತಾರೆ. ಜಾಮೀನು ಕೊಡಿ ಅಂತ ಹೇಳಿ ವಾದವನ್ನ ಮಂಡನೆ ಮಾಡಲಾಗಿದೆ. ಜಾಮೀನು ಮಂಜೂರು ಮಾಡೋದಕ್ಕೆ ಸಿ.ವಿ. ನಾಗೇಶ್ ಒತ್ತಾಯವನ್ನ ಮಾಡ್ತಿದ್ದಾರೆ. ಅಂದ್ರೆ JDS ಪಕ್ಷದಲ್ಲಿ ಹಿರಿಯ ನಾಯಕರು, ಅವರಿಗೆ ಅನುಭವ ಇದೆ, ಅವರ ಒಂದು ರಾಜಕೀಯ ಭವಿಷ್ಯದಲ್ಲಿ
ಯಾವುದೇ ರೀತಿಯಾದಂತಹ ಆಪಾದನೆಯನ್ನ ಎದುರಿಸಿಲ್ಲ. ರೇವಣ್ಣ 6 ಸಲ MLA ಆಗಿದ್ದವರು, ಕಾನೂನಿಗೆ ಅವರು ತಲೆಬಾಗ್ತಾರೆ, ನೀವು ಜಾಮೀನು ಕೊಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಜಾಮೀನು ಮಂಜೂರು ಮಾಡುವಂತೆ CV ನಾಗೇಶ್ ಒತ್ತಾಯವನ್ನ ಮಾಡಿದ್ದಾರೆ. ಹಿರಿಯ ವಕೀಲ CV ನಾಗೇಶ್ ವಾದ ಸದ್ಯಕ್ಕೆ ಮುಕ್ತಾಯ ಆಗಿದೆ. ತಮ್ಮ ಕಡೆಯಿಂದ ಏನೆಲ್ಲ ವಾದವನ್ನ ಮಂಡನೆ ಮಾಡಬೇಕು ಆಲ್ರೆಡಿ ಮಾಡಿ ಮುಗಿಸಿದ್ದಾರೆ. 5 ನಿಮಿಷಗಳ ಕಾಲಾವಕಾಶ ನೀಡಬೇಕು. 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಇನ್ನು ಕೆಲವೇ ನಿಮಿಷಗಳಷ್ಟೇ ರೇವಣ್ಣ ಅವರಿಗೆ ಜೈಲಾಗುತ್ತಾ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಸಂಜೆ 5 ಗಂಟೆಗೆ ಗೊತ್ತಾಗುತ್ತೆ. ಸಂಜೆ 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದ ನ್ಯಾಯಾಲಯ ಹಾಗಾದ್ರೆ ಏನ್ ತೀರ್ಪನ್ನ ಕೊಡಬಹುದು? ಅಥವಾ ಬೇಲ್ ಸಿಕ್ಕೇ ಬಿಡುತ್ತಾ, ಇಲ್ಲ ಜೈಲಿಗೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಈಗ ಯಾವುದೇ ವಾದ ಪ್ರತಿವಾದವನ್ನ ನಾವು ಮಂಡನೆ ಮಾಡಿದ್ರು ನ್ಯಾಯಾಧೀಶರು ಎಲ್ಲ ಆಂಗಲ್ನಲ್ಲಿ ಅದನ್ನ ಕನ್ಸಿಡರ್ ಮಾಡಿ ಈಗ ಹೊರಗಡೆ ಏನಾದರೂ ಬಿಟ್ರೆ ಸಾಕ್ಷಿಗಳನ್ನ ನಾಶಪಡಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಬೇಲ್ ಕೊಡದೇನೂ ಇರಬಹುದು. ಅಥವಾ ರಾಜಕೀಯದಲ್ಲಿ ಒಳ್ಳೆ ಹೆಸರನ್ನ ತಗೊಂಡಿದ್ದಾರೆ, ಅದರಲ್ಲೂ 6 ಸಲ MLA ಆಗಿದ್ದವರು, ಒಂದು ಒಳ್ಳೆ ಹೆಸರಿರುವಂತಹ ಕಾರಣಕ್ಕೆ ಬೇಲ್ ಸಿಕ್ಕಿದ್ರೂ ಸಿಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ನ್ಯಾಯಾಲಯ ಸಂಜೆ 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು, ಈಗ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಯಾವ ತೀರ್ಪನ್ನ ಕೊಡಬಹುದು ಅಂತ ಅನ್ಸುತ್ತೆ? ಚೈತ್ರ, ಪ್ರಮುಖವಾಗಿ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಎಚ್ ರೇವಣ್ಣವರ ಜಾಮೀನು ಅರ್ಜಿ ವಿಚಾರಣೆ ಬಹಳ ಸುದೀರ್ಘವಾಗಿ ವಾದ ಪ್ರತಿವಾದಗಳು ನಡೆದಂತದ್ದು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಇವತ್ತು ನ್ಯಾಯಾಧೀಶರು ವಾದ ಪ್ರತಿವಾದನ ಆಲಿಸಿ ಈಗ ಆದೇಶವನ್ನ 5 ಗಂಟೆಗೆ ಅವರು ಕಾಯ್ದಿರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಕುತೂಹಲ ಇರುವಂತದ್ದು, ಎಚ್ ಡಿ ರೇವಣ್ಣವರಿಗೆ ಜೈಲಾಗುತ್ತಾ ಅಥವಾ ಬೇಲ್ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಇದು 5 ಗಂಟೆಗೆ ಏನು ಆದೇಶ ಬರುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಏನು ಒಂದು ವಾದ ಪ್ರತಿವಾದವನ್ನ ಮಾಡಿದ್ರು, ಈ ಸಂದರ್ಭದಲ್ಲಿ ಕೆಲ ಪ್ರಕರಣಗಳನ್ನ ಉಲ್ಲೇಖವನ್ನ ಮಾಡಿ ಅವರು ಮಾತನಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಪ್ರಮುಖವಾಗಿ ಹೆಚ್ಚು ವಿಚಾರದಲ್ಲಿ ಇದು ಸಂಬಂಧಪಟ್ಟಂತೆ CV ನಾಗೇಶ್ ಅವರು ಒಂದು ವಾದವನ್ನ ಮಾಡುವಂತ ನಿಟ್ಟಿನಲ್ಲಿ ಇವರು 6 ಸಲ MLA ಆಗಿದ್ದಂತವರು, ಕಾನೂನಿಗೆ ಅವರು ಬೆಲೆಯನ್ನ ಕೊಡ್ತಾರೆ ಅಂತ ಹೇಳಿ ಬೇರೆ ಬೇರೆ ಏನು ಒಂದು 364A ಒಂದು ಆಕ್ಟ್ ಕಿಡ್ನಾಪ್ ಪ್ರಕರಣಗಳಲ್ಲಿ ಹೇಗೆಲ್ಲ ಒಂದು ಕಾನೂನಿನ ಅವಕಾಶಗಳಿರುತ್ತೆ, ಮತ್ತೆ ಅದರಲ್ಲಿ ಮರಣದಂಡನೆ ಮತ್ತೆ ಜೀವಾವಧಿ ಶಿಕ್ಷೆ ಕೊಡುವಂತಹ ಒಂದು ಸೆಕ್ಷನ್ ಗಳನ್ನ ಯಾಕೆ ಹಾಕಿದ್ದಾರೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದಂತದ್ದು CV ನಾಗೇಶ್ ಅವರು. ಆದ್ರೆ ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಆಗಿರಬಹುದು ಅಥವಾ ಅವರು ಸಾಂದರ್ಭಿಕ ಆಗಿರಬಹುದು ಅಥವಾ ಸತ್ಯ ಸಾಕ್ಷಿಗಳು ಯಾವುದೇ ರೀತಿಯಲ್ಲೂ ಕೂಡ ರೇವಣ್ಣವರ ಪರವಾಗಿಲ್ಲ. ಮತ್ತೆ ಸಂತ್ರಸ್ತ ಮಹಿಳೆ ಕೂಡ ರೇವಣ್ಣವರ ವಿರುದ್ಧವಾದಂತ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಆದ್ರೆ ಅವ್ರು ಕೊಟ್ಟುವಂತದ್ದು ಮಗ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ. ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಏನು 364A ಸೆಕ್ಷನ್ ಅನ್ನ ಹಾಕಿದ್ದಾರೆ ಅದು ಈ ಕಾನೂನಿನ ವಿರುದ್ಧವಾಗಿರುವಂತದ್ದು. ಇವರ ಮೇಲೆ ಹಾಕೋಕೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ, ಮತ್ತೆ ಅವರು ಈ ಒಂದು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ವಾದವನ್ನ ಮಂಡಿಸಿದ್ರು. ಅದೇ ರೀತಿಯಾಗಿ ಏನು SIT ಪರ ವಕೀಲರು STP ಏನಿದ್ದಾರೆ ಅವರು ಕೂಡ ಬಹಳ ಸುದೀರ್ಘವಾಗಿ ವಿಚಾರಣೆ ಅಂದ್ರೆ ವಾದವನ್ನ ಮಾಡಿದಂತದ್ದು. ಇಲ್ಲಿ ಒಂದು ವೇಳೆ ಅಂದ್ರೆ ಪ್ರಭಾವಗಳಿರುವಂತಹ ಎಚ್ ಡಿ ರೇವಣ್ಣವರು ಒಂದು ವೇಳೆ ಅವರಿಗೆ ಜಾಮೀನು ನೀಡಿದ್ದೆ ಆದಲ್ಲಿ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನಷ್ಟು ಸಂತ್ರಸ್ತ ಮಹಿಳೆಯರಿದ್ದಾರೆ. ಜೊತೆಯಲ್ಲಿ ಎಚ್ ಡಿ ರೇವಣ್ಣವರ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣವರ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅದರ ಜೊತೆಯಲ್ಲಿ ಅವರ ಭವಾನಿ ರೇವಣ್ಣವರು ಮತ್ತೆ ಹಳೆ ಚುನಾವಣೆ 2019 ಚುನಾವಣೆಯ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಬಹಳ STP ಅವರು ಇಬ್ರು ಕೂಡ ವಕೀಲರು ಅಲ್ಲಿ ವಾದವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗ ನ್ಯಾಯಾಧೀಶರು ವಾದ ಪ್ರತಿವಾದವನ್ನ ಆಲಿಸಿ ಈಗ 5 ಗಂಟೆಗೆ ಒಂದು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಏನು ಆ ಒಂದು ಸಂದರ್ಭದಲ್ಲಿ ಆದೇಶ ಬರುತ್ತಂದು ಕೂಡ ನೋಡ್ಬೇಕಾಗುತ್ತೆ. ಈಗ ಸಂತ್ರಸ್ತಿಯ ವಿಡಿಯೋ ಏನ್ ವೈರಲ್ ಆಗ್ತಾ ಇದೆಯಲ್ಲ, ಆ ವಿಡಿಯೋವನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತಾ? ಅದ್ರ ಮೇಲೂ ಕೂಡ ತೀರ್ಪನ್ನ ಕೊಡುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಚೈತ್ರ, ಪ್ರಮುಖವಾಗಿ ನಿನ್ನೆ ಈ ವಿಡಿಯೋ ವೈರಲ್ ಆದಂತ ಅಂದ್ರೆ ಜಾಮೀನು ವಿಚಾರ ಇದ್ದಂತಹ ಸಂದರ್ಭದಲ್ಲೇ ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ ಅನ್ನೋ ಆರೋಪಗಳಿತ್ತು. ಆ ಕೋರ್ಟ್ ಅಲ್ಲೂ ಕೂಡ SPP ಪರ ಅಂದ್ರೆ SIT ಪರ ವಕೀಲರು ಸಹ ಆ ಒಂದು ವಿಡಿಯೋ ಬಗ್ಗೆನೆ ಆ ಪ್ರಸ್ತಾಪವನ್ನ ಮಾಡಿದ್ರು. ಜೊತೆಗೆ ಎಚ್ ಡಿ ರೇವಣ್ಣವರ ಪರ ವಕೀಲರು ಆಗಿರುವಂತಹ CV ನಾಗೇಶ್ ಅವರು ಕೂಡ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಸಂತ್ರಸ್ತ ಮಹಿಳೆ ಎನ್ನಲಾದಂತವ್ರು ಹೇಳಿರುವಂತಹ ಹೇಳಿಕೆ ಏನಿದೆ ಅದರಲ್ಲಿ ಎಚ್ ಡಿ ರೇವಣ್ಣವರಾಗಿರ್ಲಿ ಅಥವಾ ಏನು ಭವಾನಿ ರೇವಣ್ಣವರಾಗಿರ್ಲಿ ಯಾರು ಕೂಡ ನನ್ನ ಕಿಡ್ನಾಪ್ ಮಾಡಿಲ್ಲ, ಸಂಬಂಧಿಕರ ಮನೆಯಲ್ಲಿ ನಾನು ಇದ್ದೇನೆ, ಬರ್ತೇನೆ, ನನ್ನ
ಇಲ್ಲಿ ಯಾರು ಕೂಡ ಭಯ ಬೀಳೋದಿಲ್ಲ, ನನಗೆ ನಾನೇ ಮನೆಗೆ ಹೋಗ್ತೇನೆ ನನ್ನ ರೀತಿಯಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಆಧಾರಿತವಾಗಿ ಸಿ.ವಿ. ನಾಗೇಶ್ ಅವರು ಆ ವಿಡಿಯೋದ ಆಧಾರಿತವಾಗಿ ಅಲ್ಲಿ ಸಂತ್ರಸ್ತ ಮಹಿಳೆಯರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ಸಂಪೂರ್ಣವಾಗಿ ಅಲ್ಲಿ ವಿವರಣೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಯಲ್ಲಿ 161 ಹೇಳಿಕೆಯಲ್ಲಿ SIT ಅಧಿಕಾರಿಗಳ ಮುಂದೆ ಕೊಟ್ಟಂತಹ ಹೇಳಿಕೆ ಏನಿತ್ತು, ಆ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಎಚ್ ಡಿ ರೇವಣ್ಣ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಯಲ್ಲಿ ಇಷ್ಟು ದಿನ ಕಳೆದ್ರೂ ಸಹ ಸಂತ್ರಸ್ತ ಮಹಿಳೆಯನ್ನ ಯಾಕೆ 164 ಹೇಳಿಕೆಯನ್ನ ಕೋರ್ಟ್ ನ್ಯಾಯಾಧೀಶರ ಮುಂದೆ ಮಾಡಿಲ್ಲ, ಮತ್ತೆ ಸ್ಥಳ ಮಹಾಜರನ್ನ ಕರ್ಕೊಂಡೋಗಿ ಮಾಡಬೇಕಾಗಿತ್ತು, ಯಾಕೆ ಅವರು ಸ್ಪಾಟ್ಗೂ ಕರ್ಕೊಂಡೋಗಿ ಮಾಡಿಲ್ಲ ಅನ್ನೋ ಬಗ್ಗೆ ಬಹಳ ವಾದವನ್ನ ಬಹಳ ಮಂಡಿಸುವಂತಹ ಒಂದು ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ಅವರು ಅಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಕೆಲ ಟೆಕ್ನಿಕಲ್ ಒಂದಷ್ಟು ಪಾಯಿಂಟ್ ಔಟ್ ಮಾಡಿ ಅಲ್ಲಿ ನ್ಯಾಯಾಧೀಶರಿಗೆ ಮನವರಿಕೆ ಕೆಲಸವನ್ನ ಮಾಡಿದ್ರು. ಮತ್ತೆ ಇವರು ಸುಮಾರು ಅರ್ಧ ಗಂಟೆಗಳ ಕಾಲ ವಾದ ಪ್ರತಿವಾದಗಳನ್ನು ನಡೆದಿರುವಂತದ್ದು. ಈಗ ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಕಾನೂನಿಗೆ ತಲೆಬಾಗ್ತಾರೆ, ನೀವು ಜಾಮೀನನ್ನ ಕೊಡಿ ಅಂತ ಹೇಳಿ ಸಿ.ವಿ. ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ರೇವಣ್ಣ ಜಾಮೀನು ಅರ್ಜಿ ಆದೇಶವನ್ನ ಕೋರ್ಟ್ ಈಗ ಕಾಯ್ದಿರಿಸಿರುವಂತದ್ದು. ಸಂಜೆ 5 ಗಂಟೆಗೆ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಲಿಖಿತ ವಾದಕ್ಕೆ ಮನವಿಯನ್ನ ಮಾಡಿದಂತಹ SPP ಅದಕ್ಕೆ ಇನ್ಯಾವಾಗ ಲಿಖಿತವಾದ ಮಾಡ್ತೀರಾ ಅಂತ ಹೇಳಿ ಈಗ ಪ್ರಶ್ನೆಯನ್ನ ಮಾಡಿರುವಂತದ್ದು. ನಾನು ಆದೇಶ ಪ್ರಕಟಿಸಲಿದ್ದೇನೆ ಅಂತ ನ್ಯಾಯಾಧೀಶರು ಮತ್ತೊಂದು ಕಡೆ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಸಂಜೆ 5 ಗಂಟೆಗೆ ಈಗ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗತ್ತೆ. ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಈಗ ಕೋರ್ಟ್ ಒಳಗೆ ಏನೆಲ್ಲ ವಾದ ಪ್ರತಿವಾದಗಳು ಆಯ್ತು, ನ್ಯಾಯಾಧೀಶರು ವಾದ ಪ್ರತಿವಾದವನ್ನ ಆಲಿಸಿ ಸಂಜೆ 5 ಗಂಟೆಗೆ ಇವತ್ತೇ ತೀರ್ಪನ್ನ ಕೊಡುವಂತಹ ಚಾನ್ಸ್ ಇದೆಯಾ? ಚೈತ್ರ, ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಡೆಸಿತು. ಸುಮಾರು ಸುದೀರ್ಘವಾಗಿ ಈ ಒಂದು ಅರ್ಜಿ ವಿಚಾರಣೆ ನಡೆದಿದ್ದು, ಏನು ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದ್ರು. ಮತ್ತೆ ಇದೇ ವೇಳೆ ಏನು SIT ಪರವಾಗಿ SPP ಜೈನ ಕೊಠಾರಿ ಅವರು ಕೂಡ ಒಂದು ವಾದವನ್ನು ಮಾಡಿದ್ರು. ಈ ವೇಳೆ ಸುಮಾರು 3-4 ಗಂಟೆಗಳ ಒಂದು ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ ಸುಮಾರು ಸಂಜೆ 5 ಗಂಟೆಗೆ ಇವತ್ತು ಈ ಒಂದು ಜಾಮೀನು ಅರ್ಜಿ ಆದೇಶವನ್ನು ಪ್ರಕಟಿಸುವುದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರುವುದು. ಈಗಾಗಲೇ ಜಾಮೀನು ಕೊಡಬೇಕು ಅಂತ ಹೇಳಿ ಏನು ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರವರು ಸುಮಾರು 2 ಗಂಟೆಗಳ ಕಾಲ ವಾದವನ್ನು ಮಾಡಿದ್ರು. ಅವ್ರ ಮೇಲೆ ಯಾವುದೇ ರೀತಿಯ ಒಂದು ಗುರುತರ ಆರೋಪ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೇಲೆ ಆಕೆ ಒಂದು ಆರೋಪವನ್ನು ಮಾಡಿದ್ದಾರೆ. ಆದ್ರೆ ರೇವಣ್ಣ ಮೇಲೆ ಯಾವುದೇ ರೀತಿಯ ಒಂದು ಆರೋಪಗಳನ್ನ ಮಾಡಿಲ್ಲ. ಮತ್ತೆ ಅವರು MLA ಆಗಿರೋದ್ರಿಂದ ಅವರು ಜನಪ್ರತಿನಿಧಿ ಆಗಿದ್ದಾರೆ, ಯಾವುದೇ ರೀತಿಯ ಒಂದು ತನಿಖೆಗೆ ಅಡ್ಡಿಪಡಿಸೋದಿಲ್ಲ. ಮತ್ತೆ ಅವ್ರಿಗೆ ಜಾಮೀನನ್ನ ಕೊಡ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ನಂತರ ಇದಕ್ಕೆ ಪ್ರತಿವಾದವಾಗಿ ಏನು SIT ಪರ ವಕೀಲರು ಕೂಡ ಒಂದು ಪ್ರತಿವಾದವನ್ನು ಮಾಡಿ ಆರೋಪಿ ಕಿಡ್ನಾಪ್ ಮಾಡಿರೋ ಬಗ್ಗೆ ಸಾಕಷ್ಟು ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ ಏನು FIR ನಲ್ಲಿ ಇರುವಂತಹ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿ ನ್ಯಾಯಾಲಯದ ಒಂದು ಗಮನಕ್ಕೂ ಕೂಡ ತಂದ್ರು. ನಂತರ 2 ಕಡೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು 5 ಗಂಟೆಗೆ ಈ ಒಂದು ಜಾಮೀನು ಅರ್ಜಿ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ಪ್ರಕಟ ಮಾಡೋದಾಗಿ ಈಗ ತಿಳಿಸಿರುವಂತದ್ದು. ಚೈತ್ರ, ಓಕೆ, ಮತ್ತೊಂದ್ ಕಡೆ ಈಗ ಸಂತ್ರಸ್ತೆಯ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಇನ್ ಕೇಸ್ ಏನಾದ್ರೂ ನ್ಯಾಯಾಧೀಶರು ಆಕೆಯನ್ನ ಕರೆಸಿ ಆಕೆಯಿಂದ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ ಮುನಿರಾಜು? ಚೈತ್ರ, ಇದು ಕೇವಲ ಏನು ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಆಗಿರೋದ್ರಿಂದ ಈಗ ಈ ಒಂದು ಪ್ರಕರಣಕ್ಕೆ ಮಾತ್ರ ಈಗ ಏನು ಇಲ್ಲಿ ವಿಚಾರಣೆ ಆಗಿರೋದು. ಯಾಕಂದ್ರೆ ರೇವಣ್ಣ ಅವರು ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನವಾಗಿ ಕಳೆದ 6 ದಿನಗಳಿಂದ ಪರಪ್ನಗರ ಜೈಲಿನಲ್ಲಿದ್ದಾರೆ. ಅದಕ್ಕೆ ಅವರಿಗೆ ಜಾಮೀನು ಕೋರಿ ಅವರ ಪರ ವಕೀಲರು ಒಂದು ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘ ವಾದ ಆಗಿರೋದು. ಮತ್ತೆ 2 ಕಡೆ ಒಂದು ವಾದವನ್ನು ಆಲಿಸಿ ಮತ್ತೆ ಕೆಲವು ಏನು ಹಳೆ ಪ್ರಕರಣಗಳ ಒಂದು ತೀರ್ಪುಗಳೇನಿದೆ ಆ ಒಂದು ತೀರ್ಪುಗಳನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಿರೋದು. ಕಿಡ್ನಾಪ್ ಮಾಡಿದ್ರೆ ಯಾವ ರೀತಿ ಕಿಡ್ನಾಪ್ ಮಾಡ್ತಾರೆ, ಮತ್ತೆ ಏನೆಲ್ಲ ಒಂದು ಬೇಡಿಕೆಗಳು ಮತ್ತೆ ಡಿಮ್ಯಾಂಡ್ ಅನ್ನು ಇಡ್ತಾರೆ, ಅದರಲ್ಲಿ 364A ಸೆಕ್ಷನ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ರೇವಣ್ಣ ಪರ ವಕೀಲರು ಕೂಡ ಒಂದು ಸುದೀರ್ಘ ವಾದವನ್ನು ಮಾಡಿದ್ರು. ಮತ್ತೆ ಈ ಹಿಂದೆ ಕೆಲವು ಹೈಕೋರ್ಟ್ ನಲ್ಲಿ ಬಂದಿರುವಂತಹ ಒಂದು ತೀರ್ಪುಗಳೇನಿದೆ ಆ ಒಂದು ತೀರ್ಪುಗಳನ್ನು ಕೂಡ ಈಗ ಇಲ್ಲಿ ಉಲ್ಲೇಖ ಮಾಡಿದ್ರು. ಮತ್ತೆ ಅದೇ ರೀತಿಯಾಗಿ ಏನು SIT ಪರವಾದಂತ SPP ಆಗಿರುವಂತಹ ಜೈನ ಕೊಠಾರಿ ಅವರು ಕೂಡ ಈ ಹಿಂದಿನ ಕೆಲವು ತೀರ್ಪುಗಳನ್ನ ಉಲ್ಲೇಖ ಮಾಡಿ ಯಾವ ರೀತಿ ಒಂದು ಕಿಡ್ನಾಪ್ ಅನ್ನ ಮಾಡಬಹುದು ಮತ್ತೆ ಏನೆಲ್ಲ ಒಂದು ಅಪರಾಧಗಳನ್ನು ಎಸಗುತ್ತಾರೆ ಅಂತ ಹೇಳಿ ನ್ಯಾಯಾಲಯದ ಗಮನಕ್ಕೆ ತರುವಲ್ಲಿ ಅವರು ಕೂಡ ಒಂದು ಸಾಕಷ್ಟು ಮನವರಿಕೆಯನ್ನು ಮಾಡಿದ್ದಾರೆ. ಅದರಿಂದ ಈಗ ಈ 2 ಕಡೆ ಒಂದು ವಾದ ಮತ್ತೆ ಪ್ರತಿವಾದ ಕೂಡ ಈಗಾಗಲೇ ಆಗಿದೆ. ಮತ್ತೆ ಕೆಲವು ಹಳೆ ತೀರ್ಪುಗಳನ್ನು ಕೂಡ ಈಗ ನ್ಯಾಯಾಧೀಶರ ಮುಂದೆ ಒಂದು ಉಲ್ಲೇಖ ಮಾಡಿ ಅದು ಒಂದು ವಿಚಾರಣೆ ಕೂಡ ಎದುರಿಸಿರೋದು. ಇನ್ನು 5 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಮೀನು ಅರ್ಜಿಯ ಒಂದು ತೀರ್ಪು ಕೂಡ ಬರೋದ್ರಿಂದ ರೇವಣ್ಣಗೆ 5 ಗಂಟೆಗೆ ಮುಕ್ತಿ ಸಿಗುತ್ತಾ ಇಲ್ವಾ ಅನ್ನೋದೀಗ ಕಾದ್ ನೋಡ್ಬೇಕಾಗಿದೆ.
ಚೈತ್ರ. ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇವತ್ತು ಸಂಜೆ 5 ಗಂಟೆಗೆ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಅದರಲ್ಲೂ HD ರೇವಣ್ಣ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ. ಈಗಾಗಲೇ 6 ದಿನಗಳು ಕಳೀತಾ ಬರ್ತಾ ಇರುವಂಥದ್ದು. ಅಕಸ್ಮಾತ್ ಏನಾದರೂ ಜೈಲ್ ಆಗ್ಬಿಟ್ರೆ ಯಾವ ರೀತಿಯಾದಂತಹ ಮುಂದಿನ ಭವಿಷ್ಯ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ HD ರೇವಣ್ಣ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಂಜೆ 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಇನ್ನು KR ನಗರ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ 17ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮಧು, ಮನು, ಸುಜಯ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 4 ಆರೋಪಿಗಳನ್ನ 17ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗಿರುವಂತದ್ದು. ಮಧು, ಮನು, ಸುಜಯ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಸತೀಶ್ ಬಾಬುಗೆ ಮೇ 16ರ ತನಕ SIT ಕಸ್ಟಡಿಗೆ ನೀಡಲಾಗಿದೆ. ಸಂತ್ರಸ್ತೆ ಕಿಡ್ನಾಪ್ಗೆ ಸಹಕರಿಸಿದ್ದ ಆರೋಪದಲ್ಲಿ ಈಗ ಬಂಧಿಸಲಾಗಿದೆ. ಇದೀಗ ಸತೀಶ್ ಬಾಬು ಹೊರತುಪಡಿಸಿ 3 ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಮಧು, ಮನು, ಸುಜಯ್ 3 ಸೇರಿದಂತೆ ಈಗ ಈ 3 ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಸತೀಶ್ ಬಾಬು ಸಹಾಯ ಮಾಡಿದ ಆರೋಪ ಹಿನ್ನೆಲೆ ಈಗ ಬಂಧಿಸಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ 17ನೇ ACMM ಕೋರ್ಟ್ಗೆ ಹಾಜರುಪಡಿಸಿ ಈಗ 3 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಈಗ ಮುಂದಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿಯ ತನಿಖೆಯ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಅಧಿಕಾರಿಗಳು? ಚೈತ್ರ, ಪ್ರಮುಖವಾಗಿ KR ನಗರದ ಕಿಡ್ನಾಪ್ ಪ್ರಕರಣದಲ್ಲಿ HD ರೇವಣ್ಣ ಅವರ ಜೊತೆಯಲ್ಲಿ ಸತೀಶ್ ಬಾಬು ಕೂಡ ಆ ಒಂದು ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಂತೇಳಿ ಅವರನ್ನ ಬಂಧನ ಮಾಡಲಾಗಿತ್ತು. ಅದಾದ ಬಳಿಕ ಸತೀಶ್ ಬಾಬುಗೆ ಸಹಕರಿಸಿದ್ದಂತ ಆರೋಪ, ಸಹಾಯ ಮಾಡಿದಂತ ಆರೋಪ ಹಿನ್ನೆಲೆಯಲ್ಲಿ ಉಳಿದ 3 ಆರೋಪಿಗಳು ಸುಜಯ್ ಆಗಿರ್ಬೋದು, ಮತ್ತೆ ಮನು, ಮತ್ತೆ ಈ 3 ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು. ಈ ಸದ್ಯ ಅವರನ್ನ ಇಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದು. ಅವರು ಅದರಲ್ಲಿ 3 ಆರೋಪಿತರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಅದರಲ್ಲಿ ಸತೀಶ್ ಬಾಬು ಪ್ರಮುಖ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಇರುವಂತದ್ದು. ಮತ್ತೆ ಆ ಮಹಿಳೆಯನ್ನ ಕರ್ಕೊಂಡು ಹೋಗಿರುವಂತದ್ದು ಇದೇ ಸತೀಶ್ ಬಾಬು ಅಂತೇಳಿ SIT ವಕೀಲರು ಅವರನ್ನ ಕಸ್ಟಡಿ ಕೇಳಿಕೊಂಡು ಈಗ 4 ದಿನಗಳ 16 ಕೂಡ ಅವರನ್ನ ಸತೀಶ್ ಬಾಬುಗೆ ಈಗ SIT ಕಸ್ಟಡಿಗೆ ಈಗ ನ್ಯಾಯಾಧೀಶರು ನೀಡಿರುವಂತದ್ದು. ಮತ್ತೆ ಉಳಿದ ಅವರಿಗೆ ಸಹಾಯ ಮಾಡಿದಂತ ಆರೋಪವನ್ನು ಹೊತ್ತಿದಂತ ಆರೋಪಿತ 3 ಜನ ಏನಿದ್ರು ಅವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು KR ನಗರ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಈಗ 17ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಮಧು, ಮನು, ಸುಜಯ್ ಅನ್ನೋರನ್ನ ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸಲಾಗಿತ್ತು. ಬಟ್ ಈಗ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಸತೀಶ್ ಬಾಬುಗೆ ಮೇ 16ರ ತನಕ SIT ಕಸ್ಟಡಿಗೆ ಒಪ್ಪಿಸಲಾಗಿದೆ. ಸಂತ್ರಸ್ತೆ ಕಿಡ್ನಾಪ್ಗೆ ಸಹಕರಿಸಿದಂತಹ ಆರೋಪದಲ್ಲಿ ಈಗ ಈ 3 ಬಂಧಿಸಲಾಗಿದೆ. ಇದೀಗ ಸತೀಶ್ ಬಾಬು ಹೊರತುಪಡಿಸಿ 3 ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರುವಂತದ್ದು. ಮಧು, ಮನು, ಸುಜಯ್ 3 ಈ ಸತೀಶ್ ಬಾಬು ಅನ್ನೋನಿಗೆ ಸಹಾಯ ಮಾಡಿದ್ರು ಅನ್ನುವಂತಹ ಆರೋಪ ಹಿನ್ನೆಲೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ಸತೀಶ್ ಬಾಬುವನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಈಗ ಇರುವಂತದ್ದು. ಹಾಸನ MP ಹೌಸ್ನಲ್ಲಿ FSL ತಂಡ ತಪಾಸಣೆ ಮಾಡ್ತಾ ಇದೆ. ಸತತ 4 ಗಂಟೆಗಳ ಕಾಲ ತಪಾಸಣೆಯನ್ನ ನಡೆಸಿದೆ SIT ಹಾಗೆ FSL ಟೀಮ್. ತಪಾಸಣೆ ಮುಗಿಸಿ ಹೊಳೆ ನರಸೀಪುರಕ್ಕೆ ಹೊರಟಿದ್ದಾರೆ ಅಧಿಕಾರಿಗಳು. ಹಾಸನ MP ಹೌಸ್ನಲ್ಲಿ FSL ತಂಡ ಈಗ ಸ್ಥಳವನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಸತತ 4 ಗಂಟೆಗಳಿಂದ ಕೂಡ ಅಲ್ಲಿ ತಪಾಸಣೆ ನಡೆಸಿದಂತಹ SIT ಹಾಗೆ FSL ಟೀಮ್ ಈಗ ತಪಾಸಣೆಯನ್ನ ಮುಗಿಸಿ ಹೊಳೆ ನರಸೀಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ರೇವಣ್ಣ ನಿವಾಸದಲ್ಲೂ ತಪಾಸಣೆಯನ್ನ ನಡೆಸೋದಕ್ಕೆ ಅಧಿಕಾರಿಗಳ ತಂಡ ಈಗ ಹೊರಟಿರುವಂತದ್ದು. ಹೊಳೆ ನರಸೀಪುರದ ನಿವಾಸದಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನ ಮಾಡಿದ್ರು. ಅದರ ಹಿನ್ನೆಲೆ ಈಗ ಅವರ ಮನೆಯನ್ನು ಕೂಡ ತಪಾಸಣೆ ಮಾಡೋದಕ್ಕೆ ಅಧಿಕಾರಿಗಳು ಹೊರಟಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಂಧನಕ್ಕೆ ಒಳಗಾದವರು ನನ್ನ PAಗಳಲ್ಲ,
ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಪ್ರೀತಂ ಗೌಡ ಆಪ್ತರು ಅಂತ ಏನ್ ಹೇಳಲಾಗ್ತಾ ಇತ್ತು, ಬಟ್ ಈಗ ಖುದ್ದಾಗಿ ಪ್ರೀತಂ ಗೌಡರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಬಂಧನಕ್ಕೆ ಒಳಗಾದವರು ನನ್ನ ಪಿಎಗಳು ಅಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಕಚೇರಿಯಲ್ಲಿ 40 ರಿಂದ 50 ಸಿಬ್ಬಂದಿ ಇದ್ದಾರೆ. ಎಸ್ಐಟಿ ಯಾವ ಮಾನದಂಡದಲ್ಲಿ ತನಿಖೆ ಮಾಡ್ತಿದ್ದಾರೋ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಪೆನ್ಡ್ರೈವ್ ಇದೆ ಅಂತ ಅರೆಸ್ಟ್ ಮಾಡಿದ್ರೆ ಹಾಸನ ಜಿಲ್ಲೆಯಲ್ಲಿ 1 ರಿಂದ 1.5 ಲಕ್ಷ ಜನರನ್ನ ಅರೆಸ್ಟ್ ಮಾಡಬೇಕು. ಇದು ವಾಸ್ತವ ಸತ್ಯ. ಫಾರ್ವರ್ಡ್ ಆಗಿರೋದು ಸರ್ವೇ ಸಾಮಾನ್ಯ. ಹಾಗಂತ ಎಲ್ಲರನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋಕ್ಕಾಗತ್ತಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ತನಿಖೆ ನಡೀಬೇಕಾದ್ರೆ ಆ ತನಿಖೆ ಬಗ್ಗೆ ಮಾತನಾಡುವಂಥದ್ದು ಸಮಂಜಸ ಅಲ್ಲ. ಆ ತನಿಖೆ ಯಾವ ದಿಕ್ಕಿನಲ್ಲಾಗುತ್ತೆ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡುವಂಥದ್ದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯ ಒಂದು ನೈತಿಕತೆ ಇದೆ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಯಾರು ಏನು ಮಾಡಿರ್ತಾರೆ ಅನ್ನೋದನ್ನು ತನಿಖೆ ಮೂಲಕ ಗೊತ್ತಾಗಂಥದ್ದು. ಮೈಸೂರು ಚಾಮರಾಜನಗರ ಚುನಾವಣೆ ಇನ್ಚಾರ್ಜ್ ಇದ್ದೆ. ಅದಾದ ನಂತರ ಗುಲ್ಬರ್ಗ ಕೊಪ್ಪಳಕ್ಕೆ ಹೋದಂಥ ಸಂದರ್ಭದಲ್ಲೂ ಈ ಎಲ್ಲ ವಿಚಾರಗಳು ನಡೀಬೇಕಾದ್ರೆ ಭಾಳ ವಿಶೇಷವಾಗಿ ಹೇಳಿರೋ ಅಂಥದ್ದು ಒಂದೇ ಒಂದು, ಯಾವುದೇ ಕಾರಣಕ್ಕೂ ಏನು ಅಶ್ಲೀಲ ವಿಡಿಯೋಗಳಿರುತ್ತೆ ಆ ವಿಡಿಯೋಗಳನ್ನ ಯಾರು ಸೇವ್ ಮಾಡ್ಕೊಳ್ಳಿ, ಯಾರು ಫಾರ್ವರ್ಡ್ ಮಾಡಬೇಡಿ. ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಯಾವುದೇ ಕಂಪ್ಯೂಟರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ, ಫಾರ್ವರ್ಡ್ ಮಾಡಬೇಡಿ, ಲ್ಯಾಪ್ಟಾಪ್ಗಳಲ್ಲಿ ಹಾಕಬೇಡಿ. ಏನು ಹೇಳಿದರೆ ಅದನ್ನು ಪಾಲಿಸಬೇಕು ಅಂತ ಭಾಳ ಶಿಸ್ತಿಂದ ನಾನು ಕೂಡ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಭಾಳ ಕಡಾಖಂಡಿತವಾಗಿ ಕನಿಷ್ಠ ನನ್ನ ಸಿಕ್ಕಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಚುನಾವಣೆ ಮುಗಿಸಿ 4ನೇ ತಾರೀಕು ಬಂದೆ ನಾನು. ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದೆ, ಪೆನ್ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1 ರಿಂದ 1.5 ಲಕ್ಷ ಜನ ವಶಕ್ಕೆ ತಗೋಬೇಕು. ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋಂಥದ್ದು ಸರ್ವೇ ಸಾಮಾನ್ಯ. 1.5 ಲಕ್ಷ ಜನರು ಮೊಬೈಲಲ್ಲಿ ಇರೋಂಥದ್ದನ್ನ ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಇಬ್ಬರ ಹತ್ರ ಮಾತಾಡಿದ್ರೆ ಅದ್ರಲ್ಲಿ ಏನೂ ಉಪಯೋಗ ಇರಲ್ಲ. ಹಾಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಮಾಡೋವಂಥದ್ದು ಭಾಳ ಅವಶ್ಯಕತೆ ಇದೆ. ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ರೆ ಅಥವಾ ಅವನ ಹತ್ರ ಪೆನ್ಡ್ರೈವ್ ಇದ್ರೆ ಅಥವಾ ಕಂಪ್ಯೂಟರಲ್ಲಿ ಹಾಕಿ ನೋಡಿದ್ರೆ ಅದನ್ನ ಅಪರಾಧ ಅಂತ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು SIT ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದ್ರೆ ಕನಿಷ್ಠ ಹಾಸನ ಜಿಲ್ಲೆ. ಇನ್ನು ಒಟ್ಟಾರೆಯಾಗಿ HT ರೇವಣ್ಣ ಅವರ ಭವಿಷ್ಯ ಇವತ್ತು ಸಂಜೆ 5 ಗಂಟೆಗೆ ನಿರ್ಧಾರ ಆಗುತ್ತೆ. ಜೈಲಾಗತ್ತಾ ಅಥವಾ ಬೇಲಾಗತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಕೆರಳಿರುವಂತದ್ದು. ಹಾಗೆ ರೇವಣ್ಣ ಜಾಮೀನು ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿರುವಂತದ್ದು. ಸಂಜೆ 5 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದ ಕೋರ್ಟ್ HT ರೇವಣ್ಣ ಅವರಿಗೆ ಜೈಲಾಗತ್ತಾ ಅಥವಾ ಬೇಲ್ ಸಿಗುತ್ತಾ ಇವತ್ತು ಸಂಜೆ 5 ಗಂಟೆಗೆ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಚುನಾವಣಾ ಚದುರಂಗ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.